ಚಿಕ್ಕಮಗಳೂರಿನ ಕನ್ಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ನಟರಾಜ್ ಗ್ಯಾಂಗ್ ಭೂಗಳತನ, ಕೋಟ್ಯಾಂತರ ರೂಪಾಯಿ ದಲಿತರ ಜಮೀನು ಗುಳುಂ ಮಾಡಿದ ಭೂಪ. ಭ್ರಷ್ಟ ಭೂಗಳ ನಟರಾಜ್ ದಾಖಲೆ ಇಲ್ಲಿದೆ, ತೋರಿಸ್ತೀವಿ ನೋಡಿ ನಿಮಗೆ. ಈ ಜಾಗಗಳೆಲ್ಲ ಒತ್ತುವರಿ ಮಾಡಿಕೊಂಡು ಕಬಳಿಸಿ ರಾಜಾರೋಷವಾಗಿ ಸತ್ಯ ಹರಿಚಂದ ಓಡಾಡ್ತಾರೆ. ಅಲ್ಲರಿ, ದಲಿತರಿಗೆ ದರ್ಖಾಸ್ತ್ ಜಮೀನು, ಇನಾಮ್ ಜಮೀನು, ಅದನ್ನು ಕೂಡ ಕೊಳ್ಳೆ ಹೊಡಿತೀರಲ್ರಿ. ಹಾಗಾದ್ರೆ ದಲಿತರು ಬದುಕೋದು ಬೇಡವಾ? ಅಂದ್ರೆ ನೀವುಗಳು ಮಾತ್ರ ಬದುಕಬೇಕಾ? ಎಷ್ಟು ಆಸ್ತಿ ಬೇಕ್ರಿ ನಿಮಗೆ? ನಟರಾಜ್ ಅವರಿಗೆ, ಮಂಜುನಾಥ್ ಅವರಿಗೆ. ಯಾರೋ ಬಡವರು ಒಂದು ಅಂಗಡಿನೋ ಮತ್ತೊಂದು ತರಕಾರಿ ಮಾರಕ್ಕೆ ಕೂತವ್ರನ್ನ ಹಗಲು ರಾತ್ರಿ ಅಲ್ಲ, ಹಗಲು ಹೊತ್ತಲ್ಲೇ ಎತ್ತಂಗಡಿ ಮಾಡಿಸ್ತಾರೆ. ನೀಚರು ಅಲ್ಲ ರೀ. ಏನೋ ಬಡವರು ತರಕಾರಿ ಬೆಳ್ಕೊಂಡು, ಏನೋ ಸಣ್ಣ ಪುಟ್ಟ ಬೆಳ್ಕೊಂಡು ರೋಡ್ ಪಕ್ಕದಲ್ಲಿರೋರನ್ನ ದೊಣ್ಣೆ ತಗೊಂಡು ಪೊಲೀಸ್ ಬಳಸ್ಕೊಂಡು ಓಡಿಸ್ತೀರ. ಅದು ಘಟನೆ ತಮ್ಮ ಮುಂದೆ ಇಡ್ತೀವಿ, ಸದ್ಯದಲ್ಲಿ ಇಡ್ತೀವಿ, ಅದರ ದಾಖಲೆ ಕಲೆಕ್ಟ್ ಮಾಡಿದ್ದೀವಿ. ಅಂಥವ್ರನ್ನೆಲ್ಲ ಓಡಿಸುವಂಥ ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿಗಳು ಈ ಭೂಗಳು ನಿಮ್ಮ ಕಣ್ಣಿಗೆ ಕಾಣಲ್ವಾ? ಏನಾದ್ರು ಕೊಡೋ ಬಕ್ಷೀಸನ್ನು ತಗೊಂಡ್ಬಿಟ್ಟು ಅವ್ರ ಪರವಾಗಿ ನಿರೋದಿದ್ದು ಯಾವ ನ್ಯಾಯ? ಇನ್ನು ಸರ್ವೆ ನಂಬರ್ 92ರಲ್ಲಿರುವಂತಹ ಅಶ್ವತ್ಥಕಟ್ಟೆ ಜಾಗವನ್ನು, 4 ಗುಂಟೆ ಜಾಗ, ಅದನ್ನು ಕಬಳಿಸಿ ತನ್ನ ಸುಪರ್ದಿ ಇಟ್ಟುಕೊಂಡಿದ್ದಂಥ ಪುಣ್ಯ. ಈ ಭ್ರಷ್ಟ ಭೂಗಳ ನಟರಾಜ್ಗೆ ಬೆಂಬಲವಾಗಿರೋದು, ಜೊತೆಗಾರನಾಗಿರೋದು ಇದೇ ಕನ್ಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಅವರ ಪತಿ ರವಿಕುಮಾರ್. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ಈಗಾಗಲೇ ನಾವು ಪ್ರಸಾರ ಮಾಡ್ತಿರುವಂತಹ ಕನ್ಮಂಗಲ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರದ ಸಂಬಂಧಪಟ್ಟದ್ದಾಗಿದೆ. ಒಂದಲ್ಲ ಎರಡಲ್ಲ ಅನೇಕ ಭ್ರಷ್ಟಾಚಾರ ನಡೆದಿರುವಂಥ ಪಂಚಾಯಿತಿ ಅಂದರೆ ಕನ್ಮಂಗಲ ಪಂಚಾಯಿತಿ. ನಾವು ಈಗಾಗಲೇ ಹೇಳ್ದಂಗೆ ಈ ಪಂಚಾಯಿತಿ ಮೇಲೆ ಲೋಕಾಯುಕ್ತ ಏನಾದರೂ ರೈಡ್ ಮಾಡಿದ್ರೆ, ಸರಿಯಾಗಿ ತನಿಖೆ ಮಾಡಿದ್ರೆ ಪ್ರತಿಯೊಬ್ಬರು, ಅಂದರೆ ಏನೀಗ ಅಧ್ಯಕ್ಷ ಇದ್ದಾರೆ ಪವಿತ್ರ ರವಿಕುಮಾರ್ ಆ್ಯಂಡ್ ಟೀಮ್, ಅರಸು ಆ್ಯಂಡ್ ಟೀಮ್, ಅವರೆಲ್ಲ ಜೈಲಿಗೆ ಹೋಗ್ತಾರೆ, ಕಠಿಣ ಶಿಕ್ಷೆ ಆಗುತ್ತೆ. ಆ ಮಟ್ಟಿಗೆ ಹಗರಣಗಳು ನಡೆದಿವೆ. ಸರ್ಕಾರಿ ಜಾಗಗಳನ್ನು ಕಬಳಿಸುವಂಥದ್ದು, ಕುಂಟೆಗಳನ್ನ ಕಬಳಿಸುವಂಥದ್ದು ಯಥೇಚ್ಛವಾಗಿ ನಡೆದಿದೆ. ಅದರಲ್ಲಿ ಇವತ್ತು ಕೂಡ ಈ ರವಿಕುಮಾರ್ ಆ್ಯಂಡ್ ಟೀಮ್ ಜೊತೆಗಾರ, ಅವರ ಬೆಂಬಲಿಗ ನಟರಾಜ್ ಅನ್ನೋರಿದ್ದಾರೆ. ಅವರು ಕೂಡ ಹಾಲಿ ಪಂಚಾಯಿತಿಯ ಸದಸ್ಯರು. ಆ ವ್ಯಕ್ತಿ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಜಮೀನನ್ನು, ಸರ್ಕಾರಿ ಅಶ್ವತ್ಥಕಟ್ಟೆ ಜಮೀನನ್ನು ಕಬಳಿಸಿದ್ದಾರೆ. ಮನಸ್ಸಿಗೆ ಬಂದಂತೆ ದಾಖಲೆಗಳನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಬಂದು ರವಿಕುಮಾರ್ ಆ್ಯಂಡ್ ಟೀಮ್ ಅಧಿಕಾರ ದುರುಪಯೋಗ ಪಡ್ಕೊಂಡಿದ್ದಾರೆ. ರವಿಕುಮಾರ್ ಅವರ ಪತ್ನಿ ಪವಿತ್ರ ಅಧ್ಯಕ್ಷರನ್ನೋದನ್ನು ಬಿಟ್ಟರೆ ಎಲ್ಲ ಇವ್ರದೇ ದರ್ಬಾರ್. ಕಾಜಿಸೊನ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 91ರಲ್ಲಿರುವಂತಹ 8 ಗುಂಟೆ ಜಾಗವನ್ನು, ಸರ್ಕಾರಿ ಜಾಗವನ್ನು ನಟರಾಜ್ ಕಬಳಿಸಿ ತನ್ನ ಮನೆಗೆ ಹೋಗಲಿಕ್ಕೆ ದಾರಿ ಮಾಡಿಕೊಂಡಿದ್ದಾರೆ. ಇನ್ನು ಸರ್ವೆ ನಂಬರ್ 92ರಲ್ಲಿರುವಂತಹ ಅಶ್ವತ್ಥಕಟ್ಟೆ ಜಾಗವನ್ನು, 4 ಗುಂಟೆ ಜಾಗ, ಅದನ್ನು ಕಬಳಿಸಿ ತನ್ನ ಸುಪರ್ದಿ ಇಟ್ಕೊಂಡಿದ್ದಂಥ ಪುಣ್ಯಾತ್ಮ. ಈ ಭ್ರಷ್ಟ ಭೂಗಳ ನಟರಾಜ್ಗೆ ಬೆಂಬಲವಾಗಿರೋದು, ಜೊತೆಗಾರನಾಗಿರೋದು ಇದೇ ಕನ್ಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಅವರ ಪತಿ ರವಿಕುಮಾರ್ ಮತ್ತು ಲಿಂಗರಾಜ್ ಅರಸ್ ಎನ್ನುವುದು ಸ್ಪಷ್ಟವಾಗಿದೆ. ಮೂಲ ದಾಖಲೆಗಳ ಪ್ರಕಾರ, ನಮ್ಮಲ್ಲಿದೆ ಈಗ ಮೂಲ ದಾಖಲೆಗಳ ಪ್ರಕಾರ, ಸರ್ಕಾರಿ ಅಶ್ವತ್ಥಕಟ್ಟೆ, ಸರ್ಕಾರಿ ಜಾಗ ಸದ್ದಿಲ್ಲದೆ ಯಾವುದೋ ಊರಿನ ಜಾಗದ್ದು ಯಾವುದೋ ಖಾತೆಗಳನ್ನ ಬದಲಾಯಿಸೋದು, ಎಲ್ಲಿಂದ ತಂದು ಇಲ್ಲಿಂದ ಸೇರಿಸುವಂಥದ್ದು, ಇಂಥವೆಲ್ಲ ಸಾಕಷ್ಟು ನಡೀತಾನೆ ಇದೆ. ಈ ಬಗ್ಗೆ ಕೆಲವು ಹೋರಾಟಗಾರರು, ಅಂದರೆ ಪಂಚಾಯತಿಲಿರೋ ಸದಸ್ಯರು ನೇರವಾಗಿ ಆರೋಪ ಮಾಡಿ ಇದೆಲ್ಲ ಸರಿಯಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಧ್ಯಕ್ಷರು ಮತ್ತು ಅಧ್ಯಕ್ಷರ ಪತಿ ರವಿಕುಮಾರ್ ಸೊಪ್ಪು ಹಾಕಲ್ಲ. ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು, ಕೆಲವು ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ತಮ್ಮ ಮನಸ್ಸಿಗೆ ಬಂದಂತೆ ದಾಖಲೆಗಳನ್ನ ತಿರುಚುವಂಥ ಕೆಲಸ ಮಾಡಿದ್ದಾರೆ. ರವಿಕುಮಾರ್ ಮತ್ತು ನಟರಾಜ್ ಮಾಡಿರುವಂಥ ಅಕ್ರಮಗಳ ಬಗ್ಗೆ ಈಗ ತಮ್ಮ ಮುಂದೆ ಇಡ್ತಾ ಇದೆ ನೋಡಿ ದಾಖಲೆನ. ಇದೇ ಜಾಗ
ಅಶ್ವತ್ಥಕಟ್ಟೆ ಜಾಗ ಸರ್ಕಾರಿ ಜಾಗ 8 ಗುಂಟೆ 4 ಗುಂಟೆ 12 ಗುಂಟೆ ಒಟ್ಟು. ಅಲ್ಲಿ ಕಡಿಮೆ ಅಂದರೂ ಗುಂಟೆಗೆ 35ರಿಂದ 40 ಲಕ್ಷ ಇದೆ. ಎಷ್ಟು ಕೋಟಿ ಆಯಿತು ಲೆಕ್ಕಾಚಾರ ಹಾಕಿ. ಇಷ್ಟು ಕೋಟಿ ಕಬಳಿಸಿದ್ದಾರೆ ನಟರಾಜ್. ಈತ ಕೂಡ ರವಿಕುಮಾರ್ ಅವರ ಬೆಂಬಲಿಗ, ಪಂಚಾಯಿತಿಯ ಸದಸ್ಯ ಹಾಲಿ. ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ? ಮನಸ್ಸಿಗೆ ಬಂದಂತೆ ಸರ್ಕಾರಿ ಜಾಗಗಳನ್ನ ಕಬಳಿಸುವಂಥದ್ದು ಭೂಗಳರು ನೇರವಾಗಿ ಹೇಳ್ಬೋದು. ಇದನ್ನು ಪ್ರತಿಭಟಿಸೋರಿಗೆ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ಗಳು ಹಾಕೋದು, ಪೊಲೀಸ್ಗಳಿಗೆ ಕಿರುಕುಳ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಭ್ರಷ್ಟ ಭೂಗಳ ನಟರಾಜ್ ವಿರುದ್ಧ ಕೂಡ ಸ್ಥಳೀಯರು ಧ್ವನಿ ಎತ್ತಿದ್ದಾರೆ, ಒಂದಿಷ್ಟು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಈತನನ್ನು ಕೂಡ ತನಿಖೆ ಮಾಡಬೇಕು. ತನಿಖೆ ಮಾಡೋದು ಅಷ್ಟೇ ಅಲ್ಲ, ಈತ ಮಾಡಿರುವಂಥ ಅಕ್ರಮಗಳನ್ನು ಗಮನಿಸಿ ಸದಸ್ಯತ್ವದಿಂದ ವಜಾ ಮಾಡಬೇಕು ಇವ್ರನ್ನ. ಈಗಾಗಲೇ ಸಾಕಷ್ಟು ಅಕ್ರಮಗಳು ಮಾಡಿರುವಂಥ ಪವಿತ್ರ ರವಿಕುಮಾರ್ ಅವರನ್ನು ಅಧ್ಯಕ್ಷ ಸ್ಥಾನ ಇಳಿಸ್ಬೇಕಂತೇಳಿ ಒಕ್ಕೋರಿನ ಸಭೆ ನಡೆದಿದೆ. ಅವ್ರನ್ನ ಇಳಿಸಲೇಬೇಕಂತೇಳಿ ದೃಢ ನಿರ್ಧಾರ ಮಾಡಿದ್ದಾರೆ ಕೆಲ ಸದಸ್ಯರು. ಆಗತ್ತೆ ಕೂಡ, ಅದು ಆಗಲೇಬೇಕು. ಯಾಕಂದರೆ ಇಂಥ ಭ್ರಷ್ಟ ಭೂಗಳರು ಅಧಿಕಾರದಲ್ಲಿರಬಾರ್ದು. ಯಾವುದೋ ಸರ್ಕಾರಿ ಜಾಗದಲ್ಲಿ ಯಾರೋ ಬಡವರು ಒಂದು ಅಂಗಡಿನೋ ಮತ್ತೊಂದು ತರಕಾರಿ ಮಾರಕ್ಕೆ ಕೂತವ್ರನ್ನ ಹಗಲು ರಾತ್ರಿ ಅಲ್ಲ, ಹಗಲು ಹೊತ್ತಲ್ಲೇ ಎತ್ತಂಗಡಿ ಮಾಡಿಸ್ತಾರೆ ನೀಚರು. ಅಲ್ಲ ರೀ, ಏನೋ ಬಡವರು ತರಕಾರಿ ಬೆಳ್ಕೊಂಡು ಏನೋ ಸಣ್ಣ ಪುಟ್ಟ ಬೆಳ್ಕೊಂಡು ರೋಡ್ ಪಕ್ಕದಲ್ಲಿರೋರನ್ನ ದೊಣ್ಣೆ ತಗೊಂಡು ಪೊಲೀಸ್ ಬಳಸ್ಕೊಂಡು ಓಡಿಸ್ತೀರ. ಅದು ಘಟನೆ ತಮ್ಮ ಮುಂದೆ ಇಡ್ತೀವಿ, ಸದ್ಯದಲ್ಲಿ ಹಿಡಿತೀವಿ, ಅದರ ದಾಖಲೆ ಕಲೆಕ್ಟ್ ಮಾಡಿದ್ದೀವಿ. ಅಂಥವ್ರನ್ನೆಲ್ಲ ಓಡಿಸುವಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿಗಳು ಈ ಭೂಗಳು ನಿಮ್ಮ ಕಣ್ಣಿಗೆ ಕಾಣಲ್ವಾ? ಏನಾದ್ರು ಕೊಡೋ ಬಕ್ಷೀಸನ್ನು ತಗೊಂಬಿಟ್ಟು ಅವ್ರ ಪರವಾಗಿ ನಿಲ್ಲೋದು, ಇದು ಯಾವ ನ್ಯಾಯ? ಇದು ಅಸಹ್ಯ ಅನಿಸಲ್ವಾ ನಿಮಗೆ? ಬಡವ್ರ ಮೇಲೆ ದೌರ್ಜನ್ಯ, ಇಂಥವ್ರು ಕೊಡೋ ಶ್ರೀಮಂತರು ಕೊಡೋಂಥ ಬಕ್ಷೀಸನ್ನು ತೆಗೆದುಕೊಂಡು ಅವ್ರಿಗೆ ದಾಖಲೆಗಳು ಮಾಡಿಕೊಡುವಂಥದ್ದು. ಭ್ರಷ್ಟ ಭೂಗಳ ನಟರಾಜ್ ದಾಖಲೆ ಇಲ್ಲಿದೆ, ತೋರಿಸ್ತೀವಿ ನೋಡಿ ನಿಮಗೆ. ಈ ಜಾಗಗಳೆಲ್ಲ ಒತ್ತುವರಿ ಮಾಡಿಕೊಂಡು ಕಬಳಿಸಿ ರಾಜಾರೋಷವಾಗಿ ಸತ್ಯ ಹರಿಚಂದ್ರ ಓಡಾಡ್ತಾರೆ. ಸದ್ಯದಲ್ಲೇ ಈ ಕುರಿತು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಷ್ಟೇ ಅಲ್ಲ, ನಾವುಗಳು ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ದೂರು ನೀಡ್ತೀವಿ ಸರ್ಕಾರಕ್ಕೆ. ಸರ್ಕಾರಿ ಜಾಗ ಸರ್ಕಾರಕ್ಕೆ ಹೋಗಬೇಕು, ಇಂಥ ಭೂಗಳರ ಪಾಲಾಗಬಾರ್ದು. ಇದಕ್ಕೆ ಸಾಥ್ ನೀಡುವಂಥ PDOಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ತಕ್ಕ ಶಿಕ್ಷೆಗೆ ಅರ್ಹರಾಗಿರ್ತಾರೆ. ಅವ್ರ ವಿರುದ್ಧ ಕೂಡ ದೂರು ಸಲ್ಲಿಸ್ತೀವಿ. ಇಂಥ ಭೂಗಳರ ವಿರುದ್ಧ ಹೋರಾಟ ಮಾಡ್ತಿರುವಂಥ ಕೆಲ ಸದಸ್ಯರ ಪರವಾಗಿ ನಾವಿದ್ದೀವಿ, ಇರ್ತೀವಿ, ಮಾಡಲೇಬೇಕಿದು. ಸ್ನೇಹಿತರೆ, ಮತ್ತೊಂದು ಇದೇ ಕಾಜಿ ಸೊನ್ನಹಳ್ಳಿಯ ಸರ್ವೆ ನಂಬರ್ 331, 32, 33ರಲ್ಲಿರುವಂತಹ ದಲಿತರ ದರ್ಖಾಸ್ತು ಜಮೀನನ್ನು ಇದೇ ನಟರಾಜ್ ಅವರ ಸಹೋದರ ನಟರಾಜ್ ಸೇರಿ ಮಂಜುನಾಥ್ ಅವರು ಕಂಪ್ಲೀಟಾಗಿ ನುಣ್ಣಗೆ ಕಬಳಿಸ್ಬಿಟ್ಟಿದ್ದಾರೆ. ದಲಿತರ ಮೇಲೆ ದೌರ್ಜನ್ಯ, ಅನಗತ್ಯವಾಗಿ ಅವರ ಜಮೀನಲ್ಲಿ ಕಾಂಪೌಂಡ್ ಹಾಕುವಂಥದ್ದು, ಪೊಲೀಸರನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು, ಇವರ ದುರಾಡಳಿತಕ್ಕೆ ಕನ್ನಡಿ ಹಿಡಿದಾಗಿದೆ. ಅಲ್ಲದೆ ದಲಿತರಿಗೆ ದರ್ಖಾಸ್ತು ಜಮೀನು, ಇನಾಮ್ ಜಮೀನು, ಅದನ್ನು ಕೂಡ ಕೊಳ್ಳೆ ಹೊಡಿತೀರಲ್ರಿ. ಹಾಗಾದರೆ ದಲಿತರು ಬದುಕೋದು ಬೇಡವಾ? ಅಂದರೆ ನೀವುಗಳು ಮಾತ್ರ ಬದುಕಬೇಕಾ? ಎಷ್ಟು ಆಸ್ತಿ ಬೇಕು ನಿಮಗೆ? ನಟರಾಜ್ ಅವರಿಗೆ, ಮಂಜುನಾಥ್ ಅವರಿಗೆ ಇರೋದು ಸಾಲದುವೆ? ಬಡವರ ಜಮೀನುಗಳು, ದಲಿತರ ಜಮೀನುಗಳು ಕೂಡ ನಿಮಗೆ ಬೇಕಾ? ಅದರ ಬಗ್ಗೆನೂ ಕೂಡ ಒಬ್ಬ ಸದಸ್ಯರು ಮಾತಾಡ್ತಾರೆ. ಆ ದಾಖಲೆಯನ್ನು ಕೂಡ ತಮ್ಮ ಮುಂದೆ ಸದ್ಯದಲ್ಲಿ ಇಡ್ತೀನಿ. ಮತ್ತೊಂದು ಸುದ್ದಿಯೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.